ಗಲ್ಫ್ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ತನ್ನ ಭೀಕರ ದಾಳಿಯನ್ನ ಮುಂದುವರೆಸಿದೆ. ಬೈರುತ್ ಟಾರ್ಗೆಟ್ ಮಾಡಿದ ಇಸ್ರೇಲ್ ಭೀಕರ ದಾಳಿ. ಬೈರುತ್ನ ಬಚೌರಾ ಪ್ರದೇಶದ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಕೊಟ್ಟ ಹೊಡೆತಕ್ಕೆ ಇಡೀ ನಗರ ನಾಮಾವಶೇಷವಾಗಿದೆ. ಇನ್ನು ಬೈರುತ್ ಅನ್ನ ತೊರೆಯುವಂತೆ ನಾಗರಿಕರಿಗೆ ಇಸ್ರೇಲ್ ಸಂದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ತಮ್ಮ ಮುಂದಿನ ದಾಳಿ ಇನ್ನೂ ಕೂಡ ಭೀಕರವಾಗಿರುತ್ತೆ ಅನ್ನೋದನ್ನ ಇಸ್ರೇಲ್ ಇಲ್ಲಿ ಸಾರಿ ಹೇಳ್ತಾ ಇದೆ. ಬೈರುತ್ನಲ್ಲಿ ಕಟ್ಟಡಗಳ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಮಿಸೈಲ್ ಹೊಡೆತಕ್ಕೆ ಬೃಹತ್ ಕಟ್ಟಡಗಳು ನೆಲಕಚ್ಚುತ್ತಾ ಇವೆ. ಇಸ್ರೇಲ್ನ ಭೀಕರ ದಾಳಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನಾಗರಿಕರು ಕೂಡ ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಜೀವ ಭಯದಲ್ಲೇ ಬದುಕುವಂತಹ ಪರಿಸ್ಥಿತಿ ಬೈರುತ್ನ ಜನರಿಗೆ ನಿರ್ಮಾಣವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ದೀವಿ ಇಸ್ರೇಲ್ ತನ್ನ ದಾಳಿಯ ಭೀಕರತೆಯನ್ನ ಹೇಗೆ ಮುಂದುವರಿಸ್ತಾ ಇದೆ ಅಂತ ಹೇಳಿ, ಅದರ ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ ಬೈರುತ್ನ ನಾಗರಿಕರಿಗೆ, ಪ್ರಮುಖವಾಗಿ ನೀವು ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಅಂತ ಹೇಳಿ. ಈ ಒಂದು ಸಂದೇಶದ ಹಿಂದೆ ಇರುವಂತಹ ರಹಸ್ಯ ಏನು? ಈ ಒಂದು ದಾಳಿಯ ಭೀಕರತೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಾನ? ಮಧು, ಈಗಾಗಲೇ ಇರಾನ್ನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ಅಡುಗುತಾಣಗಳ ಮೇಲೆ, ಜೊತೆಗೆ ನಾಯಕರ ಕೇಂದ್ರಗಳ ಮೇಲೆ, ಜೊತೆಗೆ ಬಸೀಜ್ ಅಂತ ಪ್ರಮುಖ ಸಂಘಟನೆಗಳ ಮೇಲೆ ನಿರಂತರವಾದಂಥ ದಾಳಿಯನ್ನು ಈಗಾಗಲೇ ಇರಾನ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಇನ್ನಷ್ಟು ತೀವ್ರಗೊಳಿಸುವಂಥ ನಿಟ್ಟಿನಲ್ಲಿ ನಿನ್ನೆ ತಾನೇ ನೆತನ್ಯಾಹು ಅವರು ಒಂದು ಕಾರ್ಡನ್ನು ಅಮೆರಿಕಾದ ರಾಯಭಾರಿಗೆ ತೋರಿಸಿ, ಈ ಕಾರ್ಡ್ನಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ನಾನು ಈಗಾಗಲೇ ಲಿಸ್ಟ್ ಮಾಡಿದ್ದೀನಿ. ಹೀಗಾಗಿ ಇದರಲ್ಲಿ 2 ಹೆಸರುಗಳನ್ನು ಎಲಿಮಿನೇಟ್ ಮಾಡಿದ್ದೀನಿ, ಅಂದರೆ ಹತ್ಯೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಯಕರನ್ನು, ಈ ಕಾರ್ಡ್ನಲ್ಲಿರುವಂಥ ಅನೇಕ ನಾಯಕರನ್ನು ಹತ್ಯೆ ಮಾಡೋದಕ್ಕೆ ಇಸ್ರೇಲ್ ಹಿಂದೆ ಸರಿಯಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಿರಂತರವಾದಂಥ ದಾಳಿಯನ್ನು ಇಸ್ರೇಲ್ ಮತ್ತು ಅಮೆರಿಕಾದ ಪಡೆಗಳು ಮಾಡ್ತಾ ಇದೆ. ಪ್ರಮುಖವಾಗಿ ಬೈರುತ್ ನಗರ, ಆ ಒಂದು ಭಾಗದಲ್ಲಿ ಸಂಘಟನೆಯ ಪ್ರಮುಖ ನಾಯಕರಿದ್ದಾರೆ, ಇಸ್ರೇಲ್ನ ಪ್ರಮುಖ ಸೇನಾ ನಾಯಕರಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಇಸ್ರೇಲ್ ಸೇನೆಗೆ, IDFಗೆ ರವಾನೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಹೆಚ್ಚಿನ ದಾಳಿಯನ್ನು ಮಾಡೋ ನಿಟ್ಟಿನಲ್ಲಿ ಎಲ್ಲ ತಂತ್ರಗಾರಿಕೆಯನ್ನು ಮಾಡಲಾಗಿದೆ, ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಆದರೆ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಇರಾನ್ನ ಪ್ರಮುಖ ನಾಯಕರು ಈ ವಸತಿ ಸಮುಚ್ಚಯ ಇರುವಂಥ ಅಥವಾ ನಾಗರಿಕರಿರುವಂಥ ಅನೇಕ ಪ್ರದೇಶಗಳಲ್ಲಿದ್ದಾರೆ. ನಿನ್ನೆ ತಾನೇ ಲಾರಿಜಾನಿ ಅವರ ಹತ್ಯೆ ಆಯಿತು. ಅಂದರೆ ಇಸ್ರೇಲ್ನ ಪ್ರಮುಖ ನಾಯಕ, ಇರಾನ್ನ ಪ್ರಮುಖ ನಾಯಕ ಕೂಡ ಅದು ಲಾರಿಜಾನಿ ಅವರ ಹತ್ಯೆ ಆದಂಥ ಸಂದರ್ಭದಲ್ಲಿ ಅವರಿದ್ದು ಅವರ ಮಗಳ ಮನೆಯಲ್ಲಿ, ಅಂದರೆ ವಸತಿ ಸಮುಚ್ಚಯದಲ್ಲೂ ಕೂಡ ಇದ್ದರು. ಹೀಗಾಗಿ ಇಸ್ರೇಲ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಾಗರಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಮತ್ತು ಅಂತಾರಾಷ್ಟ್ರೀಯ ಒತ್ತಡ ಕೂಡ ಇಸ್ರೇಲ್ ಮೇಲೆ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಅಲ್ಲಿರುವಂಥ ಅನೇಕ ನಾಗರಿಕರಿಗೆ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಇಸ್ರೇಲ್ ಕೂಡ ರವಾನೆ ಮಾಡ್ತಾ ಇದೆ. ಹೀಗಾಗಿ ನಾವು ದಾಳಿ ಮಾಡ್ತಾ ಇದ್ದೀವಿ, ನೀವೇನಾದರೂ ಇದ್ದರೆ ನೀವು ಅಲ್ಲಿಂದ ದಯವಿಟ್ಟು ಖಾಲಿ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದನ್ನು ಈಗ ಅಲ್ಲಿನ ಸ್ಥಳೀಯ ಅಂತಾರಾಷ್ಟ್ರೀಯ ಸಂಘಟನೆಗಳು ಕೂಡ ಪ್ರಶ್ನೆ ಮಾಡ್ತಾ ಇವೆ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಇಂಥ ದಾಳಿಗಳು ಸರಿಯಾಗಿ ನಾವು ಇಂಥ ಜಾಗದಲ್ಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಪ್ರಮುಖವಾಗಿ ಇಸ್ರೇಲ್ ಅಂತ ದೇಶ ದಾಳಿ ಮಾಡುವಂಥ ಸಂದರ್ಭದಲ್ಲಿ ತನ್ನ ಹಿತಾಸಕ್ತಿಯನ್ನು ಮುಂದಿಟ್ಟು ದಾಳಿ ಮಾಡುತ್ತೆ ವಿನಃ ಆ ದೇಶದಲ್ಲಿ ಇನ್ನೊಂದು ದೇಶದಲ್ಲಿ ಏನಾಗುತ್ತೆ ಅನ್ನುವಂಥ ಯಾವುದೇ ರೀತಿಯಂಥ ಯೋಚನೆಯನ್ನು ಮಾಡೋದಕ್ಕೆ ಹೋಗಲ್ಲ. ಹೀಗಾಗಿ ಮತ್ತೆ ಈಗ ದಾಳಿ ಅಥವಾ ಭೀಕರವಾದಂಥ ದಾಳಿಯನ್ನು ಇಸ್ರೇಲ್ ಭಾಗದಿಂದ ನಾವು ನಿರೀಕ್ಷೆ ಮಾಡ್ಬೋದು. ಮಧು, ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.